ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮ್ಮು ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ 3 ಸ್ಟೆಪ್ ಡಿಸೈನು ಕ್ರೋಶಾ ಕುಚ್ ಡಿಸೈನ್ ಹೇಳ್ಕೊಂಡು ಕೊಡ್ತಾ ಇದ್ದೀನಿ. ಅದಕ್ಕೆ ನಾನು ಸ್ಯಾರಿ ಕಲರು 6 ಎಳೆ ದಾರ ಸುತ್ತಿ ಇಟ್ಕೊಂಡಿದ್ದೀನಿ. ಕ್ರೋಶಾ ನಂಬರ್ 10 0.75 mm ಯೂಸ್ ಮಾಡ್ತಾ ಇದ್ದೀನಿ. ಆ್ಯಸ್ ಯೂಶುವಲ್ ಕತ್ರಿ ಬೇಕಾಗುತ್ತೆ. ಈಗ ನೋಡಿ, ನಾನು ಸೆರಕ್ ಕಲರ್ ಎರಡೂ ತೊಗೊಂಡಿದ್ದೀನಿ. ಸೆರಕ್ ಕಲರು ತೊಗೊಂಡಿದ್ದೀನಿ, ಸ್ಯಾರಿ ಕಲರು ತೊಗೊಂಡಿದ್ದೀನಿ. ಈಗ ಫಸ್ಟ್ ಸ್ಟೆಪ್ಗೆ ಸೆರಕ್ ಕಲರು 6 ಎಳೆ ದಾರ ಸುತ್ತಿ ಇಟ್ಕೊಂಡಿದ್ದೀನಿ. ಅದನ್ನು ಸ್ಯಾರಿ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಸ್ಟಾರ್ಟಿಂಗಲ್ಲಿ ಒಂದ್ಸಲ ಲಾಕ್ ಮಾಡಿಕೊಂಡು ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶಾ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ 5 ಚೈನ್ಸ್ ಹಾಕ್ಕೊಳ್ಬೇಕಾಗತ್ತೆ. ಅಲ್ಲಿಂದ ಕರೆಕ್ಟಾಗಿ ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಜಾಸ್ತಿ ಟೈಟು ಮಾಡಬೇಡಿ, ಲೂಸು ಮಾಡಬೇಡಿ. ಎಲ್ಲಿಗೆ ಕರೆಕ್ಟಾಗಿ ಬರುತ್ತೋ ಅಲ್ಲಿ ನೋಡ್ಕೊಂಡು ಮಾಡ್ಕೊಳ್ಳಿ. ಅಲ್ಲಿಂದ 3 ಚೈನ್ಸ್ ಹಾಕಿ ಎಲ್ಲಿಗೆ ಬರುತ್ತೋ ಕರೆಕ್ಟಾಗಿ ಅದನ್ನು ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಮತ್ತು ಅಲ್ಲಿಂದ 5 ಚೈನ್ಸ್ 3 4 5 ಚೈನ್ಸ್ ಹಾಕಿ ಅದು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ನೋಡಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಅಲ್ಲಿಂದ 3 ಚೈನ್ 1 2 3 ಚೈನ್ಸ್ ಹಾಕಿ ಮತ್ತೆ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಮತ್ತು ಅಲ್ಲಿಂದ 5 ಚೈನ್ಸ್ ಹಾಕ್ಕೊಳ್ಬೇಕು. 5 3 5 3 5 3 5 3 ಅದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಇದು ಹೇಗೆ ಆರ್ಚ್ ಕಂಡುಹಿಡ್ಕೊಳ್ಳೋದು ಅಂತ ಹೇಳ್ತೀನಿ, ಸ್ಕಿಪ್ ಮಾಡ್ತೀರಾ ನೋಡಿ. ಈಗ ನೋಡಿ 5 ಹಾಕ್ಕೊಂಡೆ, ಮತ್ತೆ 3 ಹಾಕ್ಕೊಂಡೆ ಚೈನು, ಮತ್ತು 5 ಚೈನ್ಸ್ ಹಾಕ್ಕೊಂಡು ಕರೆಕ್ಟಾಗಿ ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು 3 ಚೈನ್ಸ್ ಹಾಕಿ ಅದನ್ನು ಕರೆಕ್ಟಾಗಿ ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಲೂಸು ಮಾಡ್ಕೊಬೇಡಿ, ಜಾಸ್ತಿ ಟೈಟು ಮಾಡಬೇಡಿ, ಫಿನಿಶಿಂಗ್ ಅನ್ನೋದು ಬರಲ್ಲ. ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡಿಕೊಂಡ್ರೆ ನಿಮಗೆ ಎಳ್ಕೊಂಡಂಗೆ ಆಗಲ್ಲ. ಲಾಸ್ಟಲ್ಲಿ ಆರ್ಚ್ ಎಲ್ಲ ಕಂಪ್ಲೀಟ್ ಆದಮೇಲೆ ಎಳ್ಕೊಂಡಂಗೆ ಆಗಲ್ಲ, ಕರೆಕ್ಟಾಗಿ ಕ್ಲೀನಾಗಿ ಬರುತ್ತೆ ಡಿಸೈನು. ಈಗ ನೋಡಿ, ನಾನು 5 3 5 3 ಚೈನ್ಸ್ ಹಾಕ್ಕೊಳ್ತಾ ಹೋಗ್ತಾ ಇದ್ದೀನಿ. ಅದು ಹೇಗೆ ನೆನ್ಪಿಟ್ಕೊಳ್ಳೋದು ಅಂತ ಹೇಳಿದ್ರೆ ಹೇಳ್ತೀನಿ ನೆಕ್ಸ್ಟ್ ಹೇಳ್ತಾ ಹೋಗ್ತಾ. ನೆಕ್ಸ್ಟ್ ಇವಾಗ ನೋಡಿ, ನಾನು 3 ಚೈನ್ಸ್ ಹಾಕಿದೆ, ಮತ್ತು 5 ಚೈನ್ಸ್ ಹಾಕಿ ಕರೆಕ್ಟಾಗಿ ನೋಡಿ ಎಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು 3 ಚೈನ್ ಮತ್ತು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಒಂದ್ಸಲ 1 2 3 4 5 ಚೈನ್ಸ್ ಹಾಕ್ಕೊಳ್ಬೇಕು. ಕರೆಕ್ಟಾಗಿ ನೋಡಿ ಲಾಕ್ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ನೀಡಲ್ ಹಾಕಿ ದಾರನ ತೊಗೊಂಡು ಬಂದು ಒಂದು ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ತುಂಬಾ ಈಸಿ ಇದೆ ಡಿಸೈನು. ಈ ಡಿಸೈನಲ್ಲೇ ನಾನು ಬೀಡ್ಸ್ ಹಾಕಿ ತೋರಿಸಿದ್ದೆ ಫ್ರೆಂಡ್ಸ್, ನನ್ನ ಚಾನಲಲ್ಲೇ ಇದೆ, ಹೋಗಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಇದು ವಿತೌಟ್ ಬೀಡ್ಸು, ಮೇಲೆಗಡೆ ಯಾವುದೇ ರೀತಿ ಬೀಡ್ಸ್ ಯೂಸ್ ಮಾಡ್ತಾ ಇಲ್ಲ. ನಾನು 3rd ಸ್ಟೆಪ್ಪಲ್ಲಿ ಮಾತ್ರ ಸಣ್ಣ ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ. ತೋರಿಸ್ತೀನಿ ಯಾವುದು ಅಂತ. ನಾನು ಇಲ್ಲಿ ಯಾವುದೇ ಥರ ದೊಡ್ಡ ಬೀಡ್ಸ್ ಎಲ್ಲ ಯೂಸ್ ಮಾಡ್ತಾ ಇಲ್ಲ. ನೋಡಿ ಏನು ಅಂತ ತೋರಿಸ್ತೀನಿ. ಈಗ 5 3 5 3 5 3 5 3 ಅನ್ನೋದು 1 ಅಂತ ಕನ್ಸಿಡರ್ ಮಾಡಿಸ್ಕೋಬೇಕು. ಮತ್ತು 5 3 5 3 1, ಮತ್ತು 5 3 5 3 ಅದನ್ನು 1 5 3 5 3 ಅದು 1 5 3 5 3 ಅನ್ನೋದು 4 ಸೇರಿಸಿ 1 ಬ್ಯಾಚ್ ಅಂತ ಕನ್ಸಿಡರ್ ಮಾಡಿಕೊಂಡು ಲಾಸ್ಟ್ವರೆಗೂ ಅದೇ ಲೆಕ್ಕ ಇಟ್ಕೊಂಡು ನೀವು ಮಾಡ್ಕೊಳ್ಬೇಕಾಗತ್ತೆ. ಅದು ಹೇಗೆ ಲೆಕ್ಕ ಇಟ್ಕೊಳ್ಳೋದು ಅಂತ ನನ್ನ ಇನ್ನೊಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ, ಅದು ಹೋಗಿ ಚೆಕ್ ಮಾಡ್ಬೋದು ನೀವು ಇದೇ ಥರ ಡಿಸೈನಲ್ಲಿ. ಈಗ ನೋಡಿ, ಅದು ಈಗಲೂ ಹೇಳ್ತೀನಿ, ಅದು 5 3 5 3 ಲಾಸ್ಟ್ವರೆಗೂ 5 3 5 3ನೇ ಹಾಕ್ಕೊಳ್ತಾ ಹೋಗ್ಬೋದು. ಆಮೇಲೆ ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ಗ್ಯಾಪ್ ಇದೆ ಅನ್ನೋವಾಗ ನಾವು ಸ್ಟಾರ್ಟಿಂಗಿಂದ 4 4 ಮತ್ತು 5 3 5 3 ಅನ್ನೋದನ್ನು 4 1 ಬ್ಯಾಚ್ ಅಂತ ಕನ್ಸಿಡರ್ ಮಾಡಿಕೊಂಡು ಆ ಥರ ಲೆಕ್ಕ ಇಟ್ಕೊಂಡು ಹೋದರೆ ನಿಮಗೆ ಲಾಸ್ಟಲ್ಲಿ ಈಸಿ ಆಗುತ್ತೆ ನಿಮಗೆ ಲೆಕ್ಕ ಇಟ್ಕೊಳ್ಳೋಕ್ಕೆ. ತೋರಿಸ್ತೀನಿ ನಿಮಗೆ. 5 ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 5 ಚೈನ್ಸ್ ಹಾಕ್ಕೊಳ್ಬೇಕು, ಮತ್ತು ಲಾಕ್ ಮಾಡ್ಕೊಳ್ಬೇಕು, ಮತ್ತು 3 ಚೈನ್ಸ್ ಹಾಕ್ಕೊಳ್ಬೇಕು. ಕರೆಕ್ಟಾಗಿ ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡ್ಕೊಳ್ಬೇಕು. ನೀವಿಲ್ಲಿ ಏನಾದರೂ ಡಬಲ್ ಕ್ರೋಶಾ ಮಾಡ್ಕೊಳ್ತೀನಿ ಅಂದರೆ 3 ಚೈನ್ಸು ಅವಶ್ಯಕತೆ ಇಲ್ಲ, 2 ಚೈನ್ಸ್ ಆದರೆ ಸಾಕು. ನಾನು ಇಲ್ಲಿ ತ್ರಿಬಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ, ಅದಕ್ಕೋಸ್ಕರ ನಾನು ಇದು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದರಲ್ಲೂ ಅಷ್ಟೇ, ಲಾಸ್ಟಲ್ಲಿ 5 ಚೈನ್ಸ್ ಮತ್ತು 3 ಚೈನ್ 5 ಚೈನ್, ಮತ್ತು ಇಲ್ಲಿ 5 ಚೈನ್ 3 ಚೈನ್ 5 ಚೈನ್ 3 ಚೈನ್, ಮತ್ತು ಇಲ್ಲಿ ಲಾಸ್ಟಲ್ಲಿ ನನಗೆ ಕುಚ್ಚು ಎಂಡ್ ಆಗ್ತಾ ಇಲ್ಲ, ಆರ್ಚ್ ಮಾತ್ರ ಎಂಡ್ ಆಗ್ತಿದೆ. ಕುಚ್ಚಿಗೆ 4 ಚೈನ್ಸ್ ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಸ್ವಲ್ಪ ಗ್ಯಾಪ್ ಕಡಿಮೆ ಇದೆಯಲ್ವ ಲಾಸ್ಟಲ್ಲಿ ಎಂಡ್ ಆಗೋದಕ್ಕೆ. ಅದಕ್ಕೋಸ್ಕರ ಮಧ್ಯ ಕುಚ್ಚಿಗೋಸ್ಕರ 4 ಚೈನ್ಸ್ ಹಾಕ್ಕೊಂಡಿದ್ದೀನಿ, ಮತ್ತು 3 5 3 ಹಾಕ್ಕೊಂಡಿದ್ದೀನಿ. ನೋಡಿ, ಅಲ್ಲಿಂದ ದಾರನ ಕಟ್ ಮಾಡ್ಕೊಳ್ಬೇಕಾಗುತ್ತೆ. 2 3 ಚೈನ್ಸ್ ಎಕ್ಸ್ಟ್ರಾ ಹಾಕ್ಕೊಂಡು ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಬೇಸು ಅಂತ. ಬೇಸ್ ಏನೂ ಕಷ್ಟ ಇಲ್ಲ. ನಾನು ಸೆಕೆಂಡ್ ಸ್ಟೆಪ್ಗೂ ಸೇಮ್ ಕಲರ್ ಯೂಸ್ ಮಾಡ್ತಾಯಿದ್ದೀನಿ, ಸೆರಕ್ ಕಲರು.
ನೋಡಿ 6 ಎಳೆ ದಾರ ಸುತ್ತ ಇಟ್ಕೊಂಡಿದ್ದೀನಿ. ಸೇಮ್ ನೀಡಲ್ಲೇ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲೂ ಯಾವುದೇ ಬೀಡ್ಸ್ ಯೂಸ್ ಮಾಡ್ತಾ ಇಲ್ಲ ಸೆಕೆಂಡ್ ಸ್ಟೆಪ್ಪಲ್ಲೂ. ಈಗ ನೋಡಿ ಲಾಕ್ ಮೇಲೆ ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಪಕ್ಕದಲ್ಲೇ 5 ಚೈನ್ಸ್ ಒಳಗೆ ಹೋಗಿ ದಾರನ ತೊಗೊಂಡು ಬಂದು ಒಂದು ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಅಲ್ಲಿಂದ ಮತ್ತೆ 5 ಚೈನ್ ಇರೋ ಕಡೆ 5 ಚೈನ್ಸ್ ಹಾಕಿ ಮತ್ತೆ ಲಾಕ್ ಮೇಲೆ ಒಂದು ಲಾಕ್ ಮಾಡ್ಕೊಳ್ಳಿ. ನೋಡಿ ಲಾಕ್ ಈಸಿಯಾಗಿ ಕಾಣುತ್ತೆ ನಿಮಗೆ, ಅದು 5 ಚೈನ್ ಲಾಕು. ಅದ್ರ ಮೇಲೆ ಹೋಗಿ ಲಾಕ್ ಮೇಲೆ ಒಂದು ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಮತ್ತೆ 3 ಚೈನ್ ಗ್ಯಾಪಲ್ಲಿ ಹೋಗಿ ಒಂದು ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ನಾವು ಇನ್ನೊಂದು ಸ್ಟೆಪ್ ಹಾಕೋದ್ರಿಂದ ಇನ್ನೊಂದು 3 ಚೈನ್ ಗ್ಯಾಪಲ್ಲೂ ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಂಡ್ಬಿಟ್ಟು 5 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡು ಬಂದು ಚಿಕ್ಕದಾಗೆ ತ್ರಿಬಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಬೇಕಾದರೆ ಡಬಲ್ ಕ್ರೋಶಾನು ಮಾಡ್ಕೊಳ್ಬೋದು. ತ್ರಿಬಲ್ ಕ್ರೋಶಾ ಮಾಡ್ಕೊಂಡ್ರೆ ಮುದ್ದಾಗಿ ಕಾಣಿಸುತ್ತೆ, ಚೆನ್ನಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೆ ನಾನು ತ್ರಿಬಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಚಿಕ್ಕದಾಗಿ ಮಾಡ್ಕೊಳ್ತಾ ಇದ್ದೀನಿ, ಜಾಸ್ತಿ ದೊಡ್ಡದಾಗಿ ಮಾಡ್ತಾ ಇಲ್ಲ. ತ್ರಿಬಲ್ ಕ್ರೋಶಾನೇ ಚಿಕ್ಕದಾಗಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲ ನಾವು ಡಬಲ್ ಕ್ರೋಶಾನೇ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ತೀನಿ ಅಂದರೆ ನಡೆಯುತ್ತೆ. ಇದು ತ್ರಿಬಲ್ ಕ್ರೋಶಾ ಹಾಕಿದ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ಫಿನಿಶಿಂಗ್ ತೋರಿಸ್ತಾ ಇದ್ದೀನಿ ನಿಮಗೆ. ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಬೇಕು. 5 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡು ಬಂದು 2ಕ್ಕೆ ಒಂದು ಇನ್ನೆರಡಕ್ಕೆ ಒಂದು ಮಾಡ್ಕೊಳ್ಬೇಕಾಗತ್ತೆ. 5 ಚೈನ್ ಗ್ಯಾಪಲ್ಲಿ ಸ್ಟಾರ್ಟಿಂಗಲ್ಲಿ ಎಷ್ಟು ಹಿಡಿಯುತ್ತೋ ನೋಡಿಕೊಂಡು ಸ್ಯಾರಿ ಕಂಪ್ಲೀಟ್ ಸ್ಯಾರಿ ಅದೇ ರೀತಿ ಮಾಡ್ಕೊಳ್ಬೇಕಾಗತ್ತೆ. ನೀವು ಯಾವುದೇ ಡಿಫ್ರೆನ್ಸ್ ಮಾಡ್ಕೊಳ್ಬಾರ್ದು, ಲೆಕ್ಕ ಇಟ್ಕೊಂಡು ಮಾಡ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ಇದು ಯಾವಾಗೂ ಹೇಳ್ತೀನಿ ಫ್ರೆಂಡ್ಸ್, ಅದೊಂದು ನೆನ್ಪಿಟ್ಕೊಳ್ಳಿ. ನೀವು ನಿಮಗೆ ಈಸಿಯಾಗೆ ಹಾಕ್ಕೊಳ್ಬೋದು. ಪರ್ಫೆಕ್ಷನ್ ಅನ್ನೋದು ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು. ಅದಕ್ಕೋಸ್ಕರ ನೋಡಿ ಈಗ ನಾನು 2 ಸಲ ದಾರ ಸುತ್ತಕೊಂಡೆ, ನೀಡಲ್ ಹಾಕಿ ದಾರನ ತೊಗೊಂಡು ಬಂದು 2ಕ್ಕೆ ಒಂದು ಇನ್ನೆರಡಕ್ಕೆ ಒಂದು ಮಾಡಿಕೊಂಡೆ. ನೋಡಿ 1 2 3 4 5 6 7 8 9 10 11 12 ಒಟ್ಟು 12 ತ್ರಿಬಲ್ ಕ್ರೋಶಾ ಮಾಡಿಕೊಂಡು 3 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡು ಬಂದು ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟು ನನಗೆ 12 ತ್ರಿಬಲ್ ಕ್ರೋಶಾ ಇಡ್ಸಿದೆ. ನೀವು ಇನ್ನೂ ಕಡಿಮೆ ಜಾಸ್ತಿ ಮಾಡ್ಕೊಳ್ಬೋದು. ನೀವು 5 ಚೈನ್ಗೆ ಹಾಕೋ ಇದರಲ್ಲಿ ಇರುತ್ತೆ ಅದು. ಈಗ ನೋಡಿ ನಾನು 5 ಚೈನ್ ಗ್ಯಾಪ್ ಲಾಕ್ ಮೇಲೂ ಒಂದು ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು 5 ಚೈನ್ ಇರೋ ಕಡೆ 5 ಚೈನ್ಸ್ ಹಾಕ್ಕೊಂಡಿದ್ದೀನಿ. ಮತ್ತು 5 ಚೈನ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು 3 ಚೈನ್ ಒಳಗೆ ಹೋಗಿ ದಾರನ ತೊಗೊಂಡು ಬಂದು ಒಂದು ಲಾಕ್ ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ತ್ರಿಬಲ್ ಕ್ರೋಶಾ ಕಂಟಿನ್ಯೂ ಮಾಡಬೇಕಾಗುತ್ತೆ. ನೋಡಿ 5 ಚೈನ್ಸ್ ಯಾಕೆ 4 ಒಂದು ಬ್ಯಾಚ್ ಮಾಡ್ಕೊಳ್ಳಿ ಅಂತ ಹೇಳಿದೆ ಅಂದರೆ, ಸ್ಟಾರ್ಟಿಂಗ್ 5 ಚೈನ್ ಬಂದು ಕುಚ್ಚಿಗೆ ಬರುತ್ತೆ. ನೆಕ್ಸ್ಟು 3 5 3ಗೆ ಆರ್ಚ್ ಬರುತ್ತೆ. ಅದಕ್ಕೋಸ್ಕರ 4ಕ್ಕೆ ಒಂದೊಂದು ಬ್ಯಾಚ್ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ನೆನ್ಪಿಟ್ಕೊಳಕ್ಕೆ ಅನ್ನೋ ಕಾರಣಕ್ಕೆ ನಾನು ಒಂದೊಂದು ಬ್ಯಾಚ್ ಆ ಥರ ಮಾಡ್ಕೊಳ್ಳಿ ಅಂತ ಹೇಳಿದ್ದು. ಈಗ ನೋಡಿ ನಾನು ಸ್ಟಾರ್ಟಿಂಗಲ್ಲಿ 12 ತ್ರಿಬಲ್ ಕ್ರೋಶಾ ಮಾಡ್ಕೊಂಡಿದ್ದೆ. ಅದೇ ರೀತಿ ಸೆಕೆಂಡ್ಗೂ 12 ತ್ರಿಬಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ರೀತಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬೇಡಿ, ಒಂದೇ ಸಮ ಮಾಡ್ಕೊಳ್ಬೇಕಾಗತ್ತೆ. ಅದನ್ನು ನೋಡಿ 2 ಸಲ ದಾರ ಸುತ್ಕೊಬೇಕು. ನೀಡಲ್ ಹಾಕಿ ದಾರನ ತೊಗೊಂಡು ಬಂದು 2ಕ್ಕೆ ಒಂದು ಇನ್ನೆರಡಕ್ಕೆ ಒಂದು ಮಾಡ್ಕೊಳ್ಳಿ. ಅದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಒಟ್ಟು ಎಣ್ಸ್ಕೊಳ್ತಾ ಹೋಗಿ ಒಟ್ಟು 12 ತ್ರಿಬಲ್ ಕ್ರೋಶಾ ಮಾಡ್ಕೊಳ್ಳಿ. ಅಲ್ಲೂ ನೀವು 5 ಚೈನ್ ದೊಡ್ಡದಾಗಿ ಹಾಕಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ. ಇಲ್ಲ ನಾವು ಇನ್ನೂ ಚಿಕ್ಕದಾಗಿ ಹಾಕ್ತೀವಿ ಅಂತಂದರೆ 10 to 11 ಹಿಡಿಯುತ್ತೆ ಫ್ರೆಂಡ್ಸ್. ಒಂದು 5 ಚೈನ್ ಗ್ಯಾಪಲ್ಲಿ 10 to 11 ತ್ರಿಬಲ್ ಕ್ರೋಶಾ ಹಿಡಿಯುತ್ತೆ. ಇನ್ನು ದೊಡ್ಡದಾಗಿ ಹಾಕ್ಕೊಳ್ತೀನಿ ಅಂತಂದರೆ ಒಂದು 13 to 14 ಹಿಡಿಯುತ್ತೆ. ಅದು ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಂಡ್ರೂ ಸ್ವಲ್ಪ ಹೇಳ್ಕೊಂಡಂಗಾಗುತ್ತೆ. ನಾವು 3rd ಸ್ಟೆಪ್ಪಲ್ಲಿ ಬೀಡ್ಸ್ ಹಾಕೋದ್ರಿಂದ ಹೇಳ್ಕೊಂಡಂಗಾಗುತ್ತೆ. ನೋಡಿ ಇಲ್ಲಿ ಒಟ್ಟು ನಾನಿಲ್ಲಿ 12 ತ್ರಿಬಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಆ ರೀತಿ ಎಣ್ಸ್ಕೊಳ್ತಾ 12 ಮಾಡಿಕೊಂಡು ಮತ್ತೆ 3 ಚೈನ್ ಗ್ಯಾಪಲ್ಲಿ ಹೋಗಿ ದಾರ ತೊಗೊಂಡು ಒಂದು ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು ಲಾಕ್ ಮೇಲೂ ಒಂದು ಲಾಕ್, ಅಲ್ಲಿಂದ 5 ಚೈನ್ಸ್ 1 2 3 4 5 ಚೈನ್ಸ್ ಹಾಕಿ ಎಲ್ಲಕ್ಕೆ ಬರುತ್ತೋ ಕರೆಕ್ಟಾಗಿ ನೋಡಿ ಅದು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ. ಮತ್ತು 3 ಚೈನ್ ಗ್ಯಾಪಲ್ಲಿ ಹೋಗಿ ಒಂದು ಲಾಕ್, ಮತ್ತು ತ್ರಿಬಲ್ ಕ್ರೋಶಾ ಕಂಟಿನ್ಯೂ. 1 ಲೆಕ್ಕ ತೋರಿಸ್ತೀನಿ ನೋಡಿ ನಿಮಗೆ. 1 2 ಒಂದೇ ಸಮ ಹಾಕ್ಕೊಳ್ಬೇಕಾಗತ್ತೆ. ಒಂದು ಹೆಚ್ಚು ಕಡಿಮೆ ಮಾಡಿದ್ರು ಡಿಸೈನ್ ಚೆನ್ನಾಗಿ ಬರಲ್ಲ. 3 4 5 4 ಆಗಿದೆ. ನೆಕ್ಸ್ಟ್ ಅಲ್ಲಿಂದ ಇನ್ನೊಂದು ಸತಿ ದಾರ ಸುತ್ಕೊಂಡು 5 2 ಸಲ ದಾರ ಸುತ್ಕೊಬೇಕು. ನೀಡಲ್ ಹಾಕಿ ದಾರ ತೊಗೊಂಡ್ಬಂದು 2ಕ್ಕೆ ಒಂದು ಇನ್ನೆರಡಕ್ಕೆ ಒಂದು ಮಾಡ್ಕೊಬೇಕು. 6 7
8 9 10 11 12 ಆದಮೇಲೆ ನೋಡಿ 1 2 3 1 2 3 4 5 6 7 8 9 10 11 12 ಟ್ರಿಬಲ್ ಕ್ರೋಶಾ ಆದಮೇಲೆ 3 ಚೈನ್ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡ್ಕೊಬೇಕು, ಮತ್ತು 5 ಚೈನ್ ಗ್ಯಾಪ್ ಮೇಲೂ ಒಂದು ಲಾಕ್ ಮಾಡ್ಕೊಳ್ಬೇಕು, ಮತ್ತು 5 ಚೈನ್ ಇರೋ ಕಡೆ 5 ಚೈನ್ಸ್ ಹಾಕ್ಕೊಳ್ಬೇಕು. ಅದೇ ರೀತಿ ಕಂಪ್ಲೀಟ್ ಸ್ಯಾರಿನೂ ನೀವು ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಲಾಸ್ಟಲ್ಲಿ 4 ಚೈನ್ಸ್ ಯಾಕೆ ಹಾಕಿದೆ ಅಂತ ಹೇಳ್ತೀನಿ, ಸ್ಕಿಪ್ ಮಾಡ್ತೀರಾ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಆರ್ಚು ಅಂತ. ಒಂದೇ ಸಮ ಹಾಕ್ಕೊಂಡ್ರೆ ನಿಮ್ಗೆ ಈ ಥರ ಪರ್ಫೆಕ್ಷನ್ ಅನ್ನೋದು ಬರುತ್ತೆ ಫ್ರೆಂಡ್ಸ್. ಈಗ ಲಾಸ್ಟಲ್ಲಿವರೆಗೂ ಹೆಂಗೆ ಹಾಕಿದ್ದೆ ಹಾಕಿದ್ದೀನಿ ನೋಡಿ ಇಲ್ಲಿ ಆರ್ಚ್ ಕಂಪ್ಲೀಟ್ ಆದಮೇಲೆ 4 ಚೈನ್ ಯಾಕೆ ಹಾಕ್ಕೊಂಡೆ ಅಂತಂದರೆ ಕುಚ್ಚು ಬರೋ ಕಾರಣ, ಲಾಸ್ಟಲ್ಲಿ ನನಗೆ ಆರ್ಚ್ ಎಂಡ್ ಕ್ಲೀನಾಗಿ ಆಗಲೇಬೇಕು ಅನ್ನೋ ಕಾರಣಕ್ಕೆ 4 ಚೈನ್ ಹಾಕ್ಕೊಂಡು ಆರ್ಚ್ ಕಂಪ್ಲೀಟ್ ಮಾಡಿಕೊಂಡು 2-3 ಚೈನ್ಸ್ ಎಕ್ಸ್ಟ್ರಾ ಹಾಕ್ಕೊಂಡು ದಾರನ ಕಟ್ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ ಎಷ್ಟು ಕ್ಲೀನಾಗಿ ಬಂದಿದೆ. ಕಂಪ್ಲೀಟ್ ಸ್ಯಾರಿ ಇದೇ ರೀತಿ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ನೀವು ಲೆಕ್ಕ ಇಟ್ಕೊಂಡ್ರೆ ನಿಮ್ಗೆ ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್, ಅದೇನು ಮಿಸ್ ಆಗಲ್ಲ. ನೋಡಿ ಈಗ ನಾನು ಸ್ಯಾರಿ ಕಲರು 6 ದಾರ ಸುತ್ತಿ ಇಟ್ಕೊಂಡಿದ್ದೀನಿ. ನೋಡಿ ಈ ಥರ 3 mm ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ನೀವು ಇದು ಯೂಸ್ ಮಾಡಲ್ಲ ಅಂತಂದರೆ ನೀವು ಪಿಕಾಟ್ಸ್ ಬೇಕಾದ್ರೂ ಮಾಡ್ಕೊಬೋದು, ಅದು ಬೇಕಾದ್ರೆ ಡಿಸೈನ್ ತೋರಿಸ್ತೀನಿ ಹೇಗೆ ಹಾಕೋದು ಅಂತ. ನೋಡಿ ನಾನು ಸೇಮ್ ನೀಡಲ್ ಯೂಸ್ ಮಾಡ್ತಾ ಇದ್ದೀನಿ 0.75 mm. ಈ ನೀಡಲ್ಗೆ ಆ 3 mm ಬೀಡ್ಸ್ ಹಿಡಿಯುತ್ತೆ, ಅದಕ್ಕೋಸ್ಕರ ನಾನು ಇದೇ ಯೂಸ್ ಮಾಡ್ತಾ ಇದ್ದೀನಿ. ಈಗ ಒಂದು ಲಾಕ್ ಮೇಲೆ ಒಂದು ಲಾಕ್ ಮಾಡಿಕೊಂಡೆ, ಮತ್ತು ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶಾ ಮಾಡಿ 5 ಚೈನ್ ಇರೋ ಕಡೆ 5 ಚೈನ್ಸ್ ಹಾಕ್ಕೊಳ್ಬೇಕಾಗುತ್ತೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ 6 ಹಿಡಿಯುತ್ತೆ ಅನಿಸುತ್ತೆ, ಅದು ಮಾಡಿಕೊಂಡು 5 ಚೈನ್ ಲಾಕ್ ಮೇಲೆ ಒಂದು ಲಾಕ್ ಮಾಡ್ಕೊಳ್ಳಿ. ಎರಡರ ಮಧ್ಯ ಮಾಡ್ಕೊಳ್ಬೇಡಿ, ಅಲ್ಲಿ ಡಬಲ್ ಕ್ರೋಶಾ ಮಾಡಬೇಕಾಗತ್ತಲ್ವ, ಅದಕ್ಕೋಸ್ಕರ. ಇವಾಗ ನೋಡಿ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ತಕೊಂಡು ಫಸ್ಟ್ ತ್ರಿಬಲ್ ಕ್ರೋಶಾ ಮೇಲೆಗಡೆ ಗ್ಯಾಪ್ ಈಸಿಯಾಗಿ ಕಾಣುತ್ತೆ, ನಿಮಗೆ ಕಾಣಿಸ್ತಾ ಇರ್ಬೋದು. ಅಲ್ಲೋಗಿ ದಾರನ ತೊಗೊಂಡು ಬಂದು ಚಿಕ್ಕದಾಗಿ ಪುಟಾಣಿಯಾಗೆ ಡಬಲ್ ಕ್ರೋಶಾ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ದಾರ ಒಂದ್ಸಲ ಮೇಲ್ ಮಾಡಿ ಬೀಡ್ಸ್ ಹಾಕೊಳ್ತಾ ಇದ್ದೀನಿ. ಒಂದು ಬೀಡ್ ಹಾಕಬೇಕಾಗತ್ತೆ. ಒಂದು ಬೀಡ್ ಹಾಕಿ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ತಕೊಂಡು ಪಕ್ಕದಲ್ಲೇ ಹೋಗಿ ಇನ್ನೊಂದು ತ್ರಿಬಲ್ ಕ್ರೋಶಾ ಮೇಲೆಗಡೆ ಗ್ಯಾಪ್ ಇರುತ್ತೆ, ಅಲ್ಲೋಗಿ ದಾರನ ತೊಗೊಂಡು ಬಂದು ಡಬಲ್ ಕ್ರೋಶಾ ಮಾಡ್ಕೊಳ್ಬೇಕು. ಒಂದು ಬೀಡ್ ಹಾಕಬೇಕು, ತ್ರಿಬಲ್ ಕ್ರೋಶಾ ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡು ಬಂದು, ಅಂದರೆ ಮೇಲೆಗಡೆ ಈಸಿಯಾಗಿ ಕಾಣುತ್ತೆ ನಿಮಗೆ. ಕೆಳಕ್ಕೆ ಹಾಕ್ಕೊಂಬೇಡಿ, ಮೇಲೆಗಡೆ ಚಿಕ್ಕದಾಗಿ ಒಂದು ಓಲ್ ಥರ ಕಾಣುತ್ತೆ, ಅದಕ್ಕೆ ಹಾಕ್ಕೊಬೇಕಾಗತ್ತೆ. ನಿಮ್ಗೆ ಈಸಿಯಾಗಿ ಕಾಣಿಸ್ತಾ ಇರ್ಬೋದು. ಇಲ್ಲಿ ಒಂದು ಬೀಡ್ ಹಾಕ್ಕೊಳ್ಬೇಕು, ಬೀಡ್ ಲಾಕ್ ಏನೂ ಮಾಡೋಷ್ಟಿಲ್ಲ. ಒಂದ್ಸಲ ನೀಡಲ್ ಮೇಲೆ ದಾರ ಸುತ್ತಕೊಂಡು ಪುಟಾಣಿಯಾಗೆ ಡಬಲ್ ಕ್ರೋಶಾ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಒಂದ್ಸಲ ನೀಡಲ್ ಮೇಲೆ ದಾರ ಸುತ್ಕೊಬೇಕು, ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಬಂದು ಎಡಕ್ಕೊಂದು ಅಷ್ಟೇ. ನೋಡಿ ದಾರ ಮೇಲ್ ಮಾಡಿ ಬೀಡ್ಸ್ ಹಾಕೊಳ್ತಾ ಇದ್ದೀನಿ. 6 ಎಳೆ ಸಮೇತನೂ ತೊಗೊಬೇಕು, ಪಕ್ಕದಲ್ಲಿ ಹೋಗಿ ದಾರನ ತೊಗೊಂಡು ಬಂದು 6 ಎಳೆ ಸಮೇತನೂ ತೊಗೊಂಡು ಎರಡಕ್ಕೆ ಬಂದು ಅಷ್ಟೇ. ಬೀಡ್ ಹಾಕಬೇಕು, ಬೀಡ್ ಲಾಕ್ ಏನು ಮಾಡೋಷ್ಟಿಲ್ಲ. ಪಕ್ಕದಾಗಿ ಹೋಗಿ ದಾರನ ತೊಗೊಂಡು ಬಂದು ಪಕ್ಕದಲ್ಲಿ ಈಸಿಯಾಗಿ ಕ್ಯಾಪ್ ಕಾಣುತ್ತೆ ನಿಮಗೆ, ಅಲ್ಲೋಗಿ ದಾರನ ತೊಗೊಂಡ್ಬಂದು ಪುಟಾಣಿಯಾಗೆ ಡಬಲ್ ಕ್ರೋಶಾ ಮಾಡ್ಕೊಳ್ಬೇಕು. ಹಾಫ್ ಡಬಲ್ ಕ್ರೋಶಾನು ಮಾಡ್ಕೊಳ್ಬೋದು ಫ್ರೆಂಡ್ಸ್ ನೀವು. ಇದು ಗ್ರೀನ್ ಕಲರ್ ಸ್ವಲ್ಪ ಹೈಲೈಟಾಗಿ ಕಾಣಲಿ ಅನ್ನೋ ಕಾರಣಕ್ಕೆ ನಾನು ಇದು ಈ ರೀತಿ ಡಬಲ್ ಕ್ರೋಶಾ ಮಾಡ್ಕೊಂಡಿದ್ದೀನಿ. ನಿಮಗೆ ಹಾಫ್ ಡಬಲ್ ಕ್ರೋಶಾ ಮಾಡಿದ್ರು ಕಾಣುತ್ತೆ, ಆದರೆ ಇಷ್ಟು ದೊಡ್ಡದಾಗಿ ಕಾಣಲ್ಲ, ಸ್ವಲ್ಪ ಪುಟಾಣಿಯಾಗಿ ಕಾಣುತ್ತೆ, ಆದರೂ ಅದು ಚೆನ್ನಾಗಿರುತ್ತೆ. ಅದು ಬೇಕಾದ್ರೆ ನೀವು ಮಾಡ್ಕೊಳ್ಬೋದು. ಈಗ ನೋಡಿ ಬೀಡ್ ಹಾಕ್ಕೊಂಡೆ, ಒಂದ್ಸಲ ದಾರ ಸುತ್ತಕೊಂಡು ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡು ಬರಬೇಕು. ಎರಡಕ್ಕೊಂದು ನೀಡಲ್ ಹಾಕಿ ದಾರನ ತೊಗೊಂಡು ಬಂದು ಎರಡಕ್ಕೊಂದು ಮತ್ತೆ ಬೀಡ್ ಹಾಕಬೇಕು. ಮತ್ತು ನೀಡಲ್ ಹಾಕಿ ದಾರನ ತೊಗೊಂಡು ಬಂದು ಎರಡಕ್ಕೊಂದು ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ ಅಂತ. ಮತ್ತು ನೋಡಿ ನಾನು 5 ಚೈನ್ ಗ್ಯಾಪ್ ಲಾಕ್ ಮೇಲೆ ಒಂದು ಲಾಕ್ ಮಾಡಿಕೊಂಡೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಡಿಸೈನ್. 1 2 3 4 5 6 7 8 9 10 ಒಟ್ಟು ಇಲ್ಲಿ 12 ತ್ರಿಬಲ್ ಕ್ರೋಶಾ ಮೇಲೆಗಡೆ ನನಗೆ 10 ಬೀಡ್ಸ್ ಇಡಿಸಿದೆ. ಯಾಕೆ ಅಂದರೆ ನಾನು ಸ್ಟಾರ್ಟಿಂಗಲ್ಲಿ ಡೈರೆಕ್ಟಾಗಿ ಡಬಲ್ ಕ್ರೋಶಾ ಮಾಡಿರೋ ಕಾರಣ ಲಾಸ್ಟಲ್ಲಿ ಎಂಡೂ ಡಬಲ್ ಕ್ರೋಶಾನೇ ಎಂಡ್ ಮಾಡಿದ್ದೀನಿ. ಅದಕ್ಕೋಸ್ಕರ ನನಗೆ 10 ಮಾತ್ರ ಬೀಡ್ಸ್ ಹಿಡಿದಿದೆ, 12ಗೆ 10 ಬೀಡ್ಸ್ ಹಿಡಿದಿದೆ ಫ್ರೆಂಡ್ಸ್. ನೋಡಿ ನೆಕ್ಸ್ಟು 5 ಚೈನ್ ಇರೋ ಕಡೆ 5 ಚೈನ್ ಹಾಕ್ಕೊಂಡೆ.
ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಮತ್ತೆ ಡಬಲ್ ಕ್ರೋಶಾ ಮಾಡಿಕೊಂಡೆ, ಒಂದು ಡಬಲ್ ಕ್ರೋಶಾ ಮಾಡಿ ದಾರ ಮೇಲ್ ಮಾಡಿಕೊಂಡು ಬೀಡ್ ಹಾಕ್ಕೊಳ್ತಾ ಇದ್ದೀನಿ. ಒಂದು ಹಾಕ್ಕೊಂಡು ನೀಡಲ್ ಮೇಲೆ ಡೈರೆಕ್ಟಾಗಿ ಒಂದ್ಸಲ ದಾರ ಸುತ್ಕೊಬೇಕು. ಗ್ಯಾಪಲ್ಲಿ ಹೋಗಿ ದಾರ ತೊಗೊಂಡು ಬಂದು ಎರಡಕ್ಕೆ ಬಂದು ಇನ್ನೆರಡಕ್ಕೆ ಬಂದು ಬೀಡ್ ಹಾಕಬೇಕು. ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಬೇಕು. ಗ್ಯಾಪಲ್ಲಿ ಹೋಗಿ ದಾರ ತೊಗೊಂಡು ಬಂದು ಎರಡಕ್ಕೆ ಬಂದು ನಿಮ್ಗೆ ಈಸಿಯಾಗಿ ಏನು ಕಷ್ಟ ಅನಿಸಲ್ಲ. ಮೇಲೆ ಕಡೆ ಈಸಿಯಾಗಿ ನಿಮಗೆ ಅಲ್ಲಿ ಹೋಲ್ ಕಾಣುತ್ತೆ, ಅದ್ರೊಳಗೆ ತೂರಿಸಿದ್ರೆ ಅಷ್ಟೇ ಸಾಕು. ಇನ್ನೇನು ಕಷ್ಟ ಇಲ್ಲ, ಬೇರೆ ಏನೂ ಟ್ರಿಕ್ಕಿ ಇಲ್ಲ. ಡಿಸೈನು ಆರಾಮಾಗಿ ಮಾಡ್ಕೊಳ್ಬೋದು. ಬಿಗಿನರ್ಸ್ಗೂ ಏನೂ ಕಷ್ಟ ಆಗಲ್ಲ, ಆರಾಮಾಗಿ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನು ಹೇಳೋ ರೀತಿ ಬೇಸ್ ಹಾಕೊಂಡ್ರೆ ನಿಮಗೆ ಯಾವತ್ತೇ ಆಗಲಿ ಬೇಸ್ ಚೆನ್ನಾಗಿತ್ತು ಅಂತಂದರೆ ನಿಮಗೆ ಫುಲ್ ಕಂಪ್ಲೀಟ್ ಸ್ಯಾರಿ ಚೆನ್ನಾಗಿ ಬರುತ್ತೆ. ನಿಮ್ಗೆ ಬೇಸೇ ಚೆನ್ನಾಗಿ ಹಾಕಿಲ್ಲ ಅಂತಂದರೆ ನಿಮಗೆ ಬರಲ್ಲ ಫ್ರೆಂಡ್ಸ್, ಕಂಪ್ಲೀಟ್ ಪರ್ಫೆಕ್ಷನ್ ಅನ್ನೋದು ಬರಲ್ಲ. ನನ್ನ ಇನ್ನೊಂದು ಚಾನಲ್ ಲಿಂಕು ಹಾಕಿರ್ತೀನಿ, ಟೇಸ್ಟಿ ಬೈಟ್ಸ್ ಅಂತ. ಅದು ಬರೀ ವೆಜ್ ರೆಸಿಪೀಸೇ ಬರುತ್ತೆ, ಹೆಲ್ದಿನೂ ಹೌದು. ಎಲ್ಲ ಡಿಫ್ರೆಂಟಾಗಿ ಹೇಳ್ಕೊಂಡು ಕೊಟ್ಟಿದ್ದೀನಿ. 1 ಪಾಟ್ ಮೀಲ್ಸ್ ಅಂತೂ ಬೇಜಾನ್ ಬರ್ತಾನೆ ಇರುತ್ತೆ, ಹೋಗಿ ಚೆಕ್ ಮಾಡ್ಬೋದು ನೀವು. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಅದಕ್ಕೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದು ಮರಿಬೇಡಿ. ಟ್ರೈ ಮಾಡಿ ನೀವು. ಮತ್ತು ನೋಡಿ, ನಾನು ಅದೇ ರೀತಿ ಕಂಪ್ಲೀಟ್ ಸ್ಯಾರಿ ಮಾಡ್ಕೊಳ್ತಾ ಇದ್ದೀನಿ. ಒಂದ್ಸಲ ದಾರ ಸುತ್ಕೊಬೇಕು, ನೀಡಲ್ ಹಾಕಿ ದಾರ ತೊಗೊಂಡು ಬಂದು ಎರಡಕ್ಕೆ ಬಂದು ಆ ರೀತಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಹಾಫ್ ಡಬಲ್ ಕ್ರೋಶಾ ಬೇಕಾದ್ರೂ ಮಾಡ್ಕೊಳ್ಬೋದು. ನೋಡಿ, ನಾನು ಇಲ್ಲಿ ಬೀಡ್ಸ್ ಎಲ್ಲ ಹಾಕಿದ್ದಾಯಿತು, ಡಬಲ್ ಕ್ರೋಶಾ ಮಾಡಿದೆ, ಮತ್ತು 5 ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೊಂಡಿದ್ದೀನಿ. ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಅಲ್ಲಿಂದ ಡೈರೆಕ್ಟಾಗಿ 5 ಚೈನ್ಸ್ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಎರಡರ ಮಧ್ಯ ಮಾಡ್ಕೊಳ್ಬೇಡಿ, ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮೇಲೆ ಸ್ವಲ್ಪ ಕಷ್ಟ ಲಾಕ್ ಮಾಡ್ಕೊಳೋದು, ಅದು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಆಗುತ್ತೆ ನೋಡಿ. ನೆಕ್ಸ್ಟು ಅಷ್ಟೇ ಒಂದ್ಸಲ ಡಬಲ್ ಕ್ರೋಶಾ ಮಾಡಿಕೊಂಡೆ, ಪುಟ್ಟಾಣಿಯಾಗಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ದೊಡ್ಡದಾಗೇನು ಮಾಡ್ತಾ ಇಲ್ಲ ನಾನು. ದೊಡ್ಡದಾಗಿ ಮಾಡಿದ್ರೆ ಚೆನ್ನಾಗಿ ಕಾಣಲ್ಲ, ಸ್ವಲ್ಪ ಲೂಸ್ ಅನಿಸುತ್ತೆ ದೊಡ್ಡದಾಗಿ ಮಾಡಿದ್ರೆ. ಅದಕ್ಕೋಸ್ಕರ ನಾನು ಪುಟ್ಟಾಣಿಯಾಗಿ ಮಾಡಿದ್ದೀನಿ. ಆಲ್ಮೋಸ್ಟ್ ನೋಡಿ ಎಲ್ಲರೂ ಅಷ್ಟೇ ಲೂಸಾಗಿ ಹಾಕಿ ಡಬಲ್ ಕ್ರೋಶಾ ದೊಡ್ಡದಾಗಿ ಮಾಡ್ಕೊಳ್ತು ಅಂತಂದರೆ ಲೂಸಾಗಿ ಬರುತ್ತೆ. ಫಿನಿಶಿಂಗ್ ಅನ್ನೋದು ಒಂಚೂರು ಇರಲ್ಲ ಫ್ರೆಂಡ್. ಪಾಪ ಅಷ್ಟು ದುಡ್ಡು ಕೊಟ್ಟು ಹಾಕಿಸ್ಕೊಂಡಿರ್ತಾರೆ, ಅಷ್ಟು ಚೆನ್ನಾಗೇ ಹಾಕಿರಲ್ಲ, ಲೂಸಾಗಿ ಹಾಕಿರ್ತಾರೆ. ಅದೊಂಚೂರು ಬೇಜಾರಾಗುತ್ತೆ ನೋಡಿದಾಗ. ಈ ರೀತಿ ಪರ್ಫೆಕ್ಷನ್ನಾಗಿ ಹಾಕ್ಕೊಂಡ್ರೆ ನಮಗೂ ಇಷ್ಟ ಸ್ಯಾಟಿಸ್ಫೈ ಆಗುತ್ತೆ, ಕಸ್ಟಮರ್ಸ್ಗೂ ಅಷ್ಟೇ. ಇಷ್ಟು ದುಡ್ಡು ಕೊಟ್ಟರು ಪರವಾಗಿಲ್ಲಪ್ಪ, ಚೆನ್ನಾಗಿ ಹಾಕೊಂಡು ಕೊಟ್ಟರು ಅನ್ನೋದು ಇರುತ್ತೆ. ಅದಕ್ಕೋಸ್ಕರ ನೀವು ಟ್ರೈ ಮಾಡಿ, ಕಸ್ಟಮರ್ಸ್ಗೆ ಸ್ಯಾಟಿಸ್ಫೈ ಆಗೋದು ತುಂಬಾ ಮುಖ್ಯ ಆಗುತ್ತೆ. ಚೆನ್ನಾಗಿ ಹಾಕೊಂಡ್ಕೊಡಿ. ಅದಕ್ಕೋಸ್ಕರ ನೋಡಿ, ನಾನು ಡೈರೆಕ್ಟಾಗೆ ಒಂದ್ಸಲ ದಾರ ಸುತ್ಕೊಂಡೆ, ಬೀಡ್ ಹಾಕಬೇಕು. ಒಂದ್ಸಲ ದಾರ ಸುತ್ಕೊಂಡು ನೀಡಲ್ ಹಾಕಿ ದಾರ ತೊಗೊಂಡು ಬಂದು ಎರಡಕ್ಕೆ ಬಂದು ಪುಟ್ಟಾಣಿ ಡಬಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಏನೂ ಕಷ್ಟ ಇಲ್ಲ, ಈಸಿಯಾಗಿ ಬಿಗಿನರ್ಸು ಆರಾಮಾಗಿ ಹಾಕ್ಕೊಳ್ಬೋದು, ಏನೂ ಕಷ್ಟ ಇಲ್ಲ, ಯಾರು ಬೇಕಾದರೂ ಹಾಕ್ಬೋದು. ಬ್ಯಾಲೆನ್ಸಿಂಗ್ ಲೆಫ್ಟ್ ಹ್ಯಾಂಡಾಗಿ ಬ್ಯಾಲೆನ್ಸ್ ಬಂದುಬಿಟ್ರೆ ನಿಮಗೆ ಎಂಥ ಕ್ರೋಶಾ ಬೇಕಾದರೂ ಹಾಕ್ಬೋದು ಫ್ರೆಂಡ್ಸ್. ಸ್ಟಾರ್ಟಿಂಗ್ ಬೇಸ್ ಕಲಿತು ನಿಮಗೆ ಚೈನ್ಸ್ ಎಲ್ಲ ಹಾಕೋಕ್ಕೆ ಬರುತ್ತೆ ಅಂತಂದರೆ ಯಾವ ಡಿಸೈನ್ ಬೇಕಾದರೂ ಹಾಕ್ಬೋದು. ನೋಡಿ, ಲಾಸ್ಟಲ್ಲಿ ಅದು ಲಾಕ್ ಮೇಲೆ ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ ಹಾಕಿದ್ಮೇಲೆ ಡಬಲ್ ಕ್ರೋಶಾ ಮಾಡಿ ಲಾಕ್ ಮೇಲೆ ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು 5 ಚೈನ್ಸ್ ಹಾಕ್ಕೊಂಡು ಅದೇ ರೀತಿ ಸ್ಯಾರಿ ಫುಲ್ಲು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಲಾಸ್ಟಲ್ಲಿ ತೋರಿಸ್ತೀನಿ ನಾನು ಹೇಗೆ ಬಂದಿದೆ ಫಿನಿಶಿಂಗ್ ಅನ್ನೋದು. ನೋಡಿ, ಅದೇ ರೀತಿ ಕಂಟಿನ್ಯೂ ಸ್ಯಾರಿ ಮಾಡ್ಕೊಳ್ತಾ ಹೋಗಿ. ಒಂದೇ ಸಮ ಬಂದಿದೆ ನೋಡಿ, ನಿಮಗೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ಪರ್ಫೆಕ್ಷನ್ ಅನ್ನೋದು ಬಂದಿದೆ ಅಂತ. ನೋಡಿ, ಲಾಸ್ಟಲ್ಲೂ ಅಷ್ಟೇ ಆರ್ಚ್ ಕಂಪ್ಲೀಟ್ ಮಾಡಿಕೊಂಡು ಲಾಕ್ ಮೇಲೆ ಒಂದು ಲಾಕ್ ಮಾಡಿಕೊಂಡು 2-3 ಚೈನ್ಸ್ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. 4 ಚೈನ್ ಇರೋ ಕಡೆ ಅದು ನೋಡಿ ಪುಟ್ಟಾಣಿಯಾಗಿ ಬಂದಿದೆ ಲಾಸ್ಟಲ್ಲಿ ಮಾತ್ರ. ಅದು ಅಡ್ಜಸ್ಟ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ನೋಡಿ, ಅಲ್ಲಿ 5 ಚೈನ್ಸ್ ಇರೋ ಕಡೆ ಕುಚ್ಚಾಕಿ ತೋರಿಸ್ತೀನಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನು ಅಂತಂದರೆ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಎಲಿಗೆಂಟಾಗಿ ಕಾಣಿಸ್ತಿದೆ ಅಲ್ವಾ. ನಿಮಗೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಇಲ್ಲಿ 2 ಕಲರು ಜಾಸ್ತಿ ಯೂಸ್ ಆಗಿರೋದ್ರಿಂದ ಅದೆರಡು ಕಲರು ಇದೆರಡು ಕಲರು ಕುಚ್ಚಿಗೆ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಯಾವುದೇ ಹಾಕಿದ್ರೂ ಕುಚ್ಚು
ಆರ್ಚ್ ಎಷ್ಟು ಉದ್ದ ಇರುತ್ತೋ ಅಷ್ಟೇ ಕುಚ್ಚು ಹಾಕ್ಕೊಳ್ಳಿ. ಆವಾಗ ನಿಮಗೆ ಚೆನ್ನಾಗಿ ಕಾಣುತ್ತೆ ಡಿಸೈನು. ಆರ್ಚ್ ದೊಡ್ಡದಾಗಿ ಬಂದು ಪುಟಾಣಿ ಕುಚ್ಚು ಹಾಕಿದ್ರೆ ಚೆನ್ನಾಗಿರಲ್ಲ, ಮತ್ತು ಆರ್ಚ್ ಚಿಕ್ಕದಾಗಿದ್ದು ಕುಚ್ಚು ಇಷ್ಟು ಉದ್ದ ಹಾಕಿದ್ರೂ ಚೆನ್ನಾಗಿರಲ್ಲ. ಆರ್ಚ್ ಯಾವತ್ತೇ ಆಗಲಿ ಎಷ್ಟು ಉದ್ದ ಇರುತ್ತೋ ಕುಚ್ಚು ಅಷ್ಟು ಉದ್ದ ಇದ್ದರೆ ನಿಮಗೆ ಚೆನ್ನಾಗಿ ಮುದ್ದಾಗಿ ಕಾಣಿಸುತ್ತೆ ಡಿಸೈನು. ಒಂದ್ಸಲ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮಾಡಿ ಹೇಗೆ ಬಂತು ಅಂತ. ಚೆನ್ನಾಗಿ ಬಂದರೆ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಎಲ್ಲ ವೀಡಿಯೋಸು ವಾಚ್ ಮಾಡಿ ಫ್ರೆಂಡ್ಸ್. ಈಸಿಯಾಗಿ ಹೇಳ್ಕೊಂಡು ಕೊಟ್ಟಿದ್ದೀನಿ. ಬ್ರೈಡಲ್ ಡಿಸೈನ್ಸು ಅಷ್ಟೇ ಎಲ್ಲ ಡಿಫ್ರೆಂಟಾಗಿ ನೆಕ್ಸ್ಟು ಬರ್ತಾ ಇರುತ್ತೆ. ಈಗೂ ಒಂದು 4-5 ಹಾಕಿದ್ದೀನಿ ಫ್ರೆಂಡ್ಸ್, ಡಿಫ್ರೆಂಟಾಗಿ. ಅದು ಹೋಗಿ ಚೆಕ್ ಮಾಡಿ. ಇಲ್ಲಿವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.